ಹೌದು, ಸಣ್ಣ ಮಳೆಯಾದರೂ ಚಿಕ್ಕಬಳ್ಳಾಪುರ ನಗರದ ತಗ್ಗು ಪ್ರದೇಶಗಳ ಮನೆಗಳಿಗೆ ಮಳೆ ನೀರು ಮಾತ್ರವಲ್ಲದೆ ಚರಂಡಿ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗುವುದು ಸಾಮಾನ್ಯ. ಕಳೆದ 3 ದಿನಗಳಿಂದ ಸತತವಾಗಿ ಮಳೆಯಾಗುತ್ತಿದ್ದು, ಪ್ರಸ್ತುತ ಯಾವುದೇ ಮನೆಗಳಿಗೆ ನೀರು ನುಗ್ಗಿಲ್ಲ ಎಂಬುದು ಸಮಾಧಾನದ ವಿಷಯವಾಗಿದೆ. ಆದರೆ ಈ ಜಡಿ ಮಳೆ ಇನ್ನೆಷ್ಟು ದಿನಗಳು ಮುಂದುವರಿಯುವ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮಗಳತ್ತ ಮುಖ ಮಾಡಿದ್ದಾರೆ. ನಗರದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳು ಎದುರಾಗಲಿದೆ ಎಂಬುದು ನಗರಸಭೆ ಅಧಿಕಾರಿಗಳಿಗೆ ತಿಳಿದ ಸ್ಪಷ್ಟ ಮಾಹಿತಿಯಾಗಿದ್ದು, ಅಂತಹ ಜಾಗಗಳಲ್ಲಿ ಕಟ್ಟಿಕೊಂಡಿರುವ ಚರಂಡಿಗಳ ಸ್ವಚ್ಛತೆಗೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಇಂದು ಮುಂದಾಗಿದ್ದಾರೆ. ರಾಜಕಾಲುವೆ, ಬೃಹತ್ ಗಾತ್ರದ ಕಾಲುವೆಗಳ ಅಕ್ಕಪಕ್ಕ ಗಿಡ ಗಂಟಿಗಳು ಬೆಳೆದು ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಸೇರಿದಂತೆ ಇತರೆ ತ್ಯಾಜ್ಯ ಸೇರಿ ನೀರು ಮುಂದೆ ಸಾಗಲು ಸಾಧ್ಯವಾಗದಂತೆ ಕಟ್ಟಿಕೊಂಡ ಮೋರಿಗಳು ಚಿಕ್ಕಬಳ್ಳಾಪುರದಲ್ಲಿ ಅವೆಷ್ಟೋ ಇವೆ. ಹಾಗೆ ತ್ಯಾಜ್ಯದಿಂದ ಕಟ್ಟಿಕೊಂಡಿರುವ ಚರಂಡಿಗಳನ್ನು ಗುರುತಿಸಿ ಜೆಸಿಬಿಗಳ ಮೂಲಕ ತ್ಯಾಜ್ಯ ತೆರವುಗೊಳಿಸಲು ಇಂದು ಚಾಲನೆ ನೀಡಿದ್ದಾರೆ. ನಗರದ ತಗ್ಗು ಪ್ರದೇಶಗಳು ಮತ್ತು ಮನೆಗಳಿಗೆ ನೀರು ನುಗ್ಗುವ ಪ್ರದೇಶಗಳು, ರಾಜಕಾಲುವೆಗಳು ಹಾದು ಹೋಗಿರುವ ಪ್ರದೇಶಗಳಲ್ಲಿ ಕಟ್ಟಿಕೊಂಡಿರುವ ತ್ಯಾಜ್ಯವನ್ನು ಜೆಸಿಬಿಗಳ ಮೂಲಕ ತೆರವು ಮಾಡಿ ಚರಂಡಿ ನೀರಿನ ಜೊತೆಗೆ ಮಳೆಯ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆದರೂ ಆ ಮಳೆಯ ನೀರು ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗುವುದಕ್ಕೆ ಕಡಿವಾಣ ಬೀಳಲಿದೆ ಎಂಬ ಮುಂದಾಲೋಚನೆಯಿಂದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಅಲ್ಲದೆ ನಗರದ ಸಣ್ಣ ಚರಂಡಿಗಳ ಸ್ವಚ್ಛತೆಯನ್ನೂ ಮಾಡುತ್ತಿದ್ದು, ಪ್ರತಿ ಚರಂಡಿಯೂ ಸ್ವಚ್ಛಗೊಳಿಸಲಾಗುವುದು ಮತ್ತು ಚರಂಡಿಗಳಿಂದ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುಂಜಾಗ್ರತೆ ವಹಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ನಗರದ ಎಂಜಿ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಲ್ಲಿ ಚರಂಡಿ ಕಟ್ಟಿಕೊಂಡು ಸದಾ ದುರ್ನಾತ ಬೀರುತ್ತಿದೆ. ಈ ಚರಂಡಿ ನೀರಿನೊಂದಿಗೆ ಮಳೆಯ ನೀರು ಸೇರಿ ಕೊಳಚೆ ಪ್ರದೇಶ ಸೇರಿದಂತೆ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುವುದು ಸಾಮಾನ್ಯವಾಗಿತ್ತು. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ 234ಕ್ಕೆ ಹೊಂದಿಕೊಂಡೇ ಈ ಬೃಹತ್ ಚರಂಡಿ ಇದ್ದು, ಇದಕ್ಕೆ ಮುಚ್ಚಳ ಇಲ್ಲದೆ ಈ ಹಿಂದೆ ವ್ಯಕ್ತಿಯೊಬ್ಬರು ಚರಂಡಿಗೆ ಬಿದ್ದು ಮೃತಪಟ್ಟಿದ್ದರು. ಮತ್ತೊಬ್ಬ ಬೈಕ್ ಸವಾರರು ಇದೇ ತೆರೆದ ಚರಂಡಿಗೆ ಬಿದ್ದು ಗಾಯಗೊಂಡ ನಿದರ್ಶನಗಳೂ ಇವೆ. ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು, ಕಳೆದ 3 ದಿನಗಳಿಂದ ಸತತ ಮಳೆಯಾಗುತ್ತಿರುವ ಕಾರಣ ಚರಂಡಿಗಳು ಮುಚ್ಚಿಕೊಂಡು ನೀರು ಹೊರಹರಿಯುವ ಆತಂಕ ಎದುರಾಗಿದೆ. ರಾಜಕಾಲುವೆ ಸೇರಿದಂತೆ ಇತರೆ ದೊಡ್ಡ ಚರಂಡಿಗಳ ತೆರವು ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಗಿದೆ. 2-3 ದಿನಗಳಲ್ಲಿ ನಗರದ ಎಲ್ಲ ಚರಂಡಿಗಳ ಸ್ವಚ್ಛತೆ ಮಾಡಲಾಗುವುದು. ಮುಂದಿನ 15 ದಿನಗಳಲ್ಲಿ ಮುಚ್ಚಿಹೋಗಿರುವ ರಾಜಕಾಲುವೆಗಳು ಸೇರಿದಂತೆ ಎಲ್ಲಾ ಚರಂಡಿಗಳ ಸ್ವಚ್ಛತೆ ಮಾಡುವುದಾಗಿ ತಿಳಿಸಿದರು. ಇವತ್ತು ಸತತವಾಗಿ 3 ದಿನಗಳಿಂದ ನಗರದಲ್ಲಿ ಏನು ಮಳೆ ಬರ್ತಾ ಇದೋ, ಈ ಚರಂಡಿಗಳೆಲ್ಲ ಸುಮಾರು ದಿನಗಳಿಂದ ಏನು ಶಿಲ್ಟಿಂದ ಮುಚ್ಕೊಂಡಿತ್ತು ಅದು ಎಲ್ಲ ತೆರವು ಮಾಡೋಂಥ ಕೆಲಸ ನಾವು ನಗರಸಭೆ JCBಗಳಿಂದ ಎಲ್ಲ ನಗರ ಎಲ್ಲೆಲ್ಲಿ ಪ್ರಮುಖ ರಾಜಕಾಲುವೆಗಳಿದೆ, ಪ್ರಮುಖ ದೊಡ್ಡ ಮಟ್ಟದಲ್ಲಿ ಏನೇ ಮೋರಿಗಳಿದ್ದಾವೋ ಅದೆಲ್ಲ ತೆರವು ಕೆಲಸನೂ ನಾವು ಪ್ರಾರಂಭ ಮಾಡಿದ್ದೀವಿ. ಒಂದು 2-3 ದಿನಗಳಲ್ಲಿ ಎಲ್ಲೆಲ್ಲಿ ತೀರಾ ಬ್ಲಾಕ್ ಆಗಿದೋ ಅಲ್ಲಿ 2-3 ದಿನದಲ್ಲಿ ಕ್ಲಿಯರ್ ಆಗೋಂಥ ಒಂದು ಸಮಸ್ಯೆ ಬಗೆಹರಿಸೋಂಥ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇನ್ನೊಂದು 15 ದಿನಗಳಲ್ಲಿ ಎಲ್ಲೆಲ್ಲಿ ರಾಜಕಾಲುವೆಗಳು ಮುಚ್ಚೋಗಿದೋ, ಮಳೆ ಮುಂದಿನ ದಿನದಲ್ಲಿ ಯಾವ ಪ್ರಮಾಣದಲ್ಲಿ ಬರ್ತಾಯಿತ್ತೋ ಬರೋದಕ್ಕೆ ಮುಂಚೆನೇ ನಾವು ಎಚ್ಚೆತ್ಕೊಂಡು ನಗರಸಭೆ ವತಿಯಿಂದ ಎಲ್ಲ ರಾಜಕಾಲುವೆಗಳನ್ನು ತೆರವು ಮಾಡೋವಂಥ ಕೆಲಸ, ಅಂದರೆ ಶಿಲ್ಟ್ ತೆರವು ಮಾಡೋವಂಥ ಕೆಲಸನ ಹಮ್ಮಿಕೊಂಡಿದ್ದೀವಿ. ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಚರಂಡಿ ಸ್ವಚ್ಛತಾ ಕಾರ್ಯವನ್ನು ನಗರದಲ್ಲಿ ಇಂದು ಆರಂಭಿಸಲಾಗಿದೆ. ಕಳೆದ 3 ದಿನಗಳಿಂದ ನಿರಂತರ ಮಳೆಯಾಗುತ್ತಿದ್ದು, ಇನ್ನು 4-5 ದಿನಗಳ ಕಾಲ ಮಳೆಯಾಗುವ ಮುನ್ಸೂಚನೆ ಇದೆ. ಹಾಗಾಗಿ ಚರಂಡಿಗಳಲ್ಲಿ ನೀರು ಕಟ್ಟಿಕೊಂಡು ನಾಗರಿಕರಿಗೆ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ. ಚರಂಡಿಗಳಲ್ಲಿ ಕಟ್ಟಿಕೊಂಡಿರುವ ತ್ಯಾಜ್ಯ ಸ್ವಚ್ಛಗೊಳಿಸುವ ಜೊತೆಗೆ ಚರಂಡಿಗಳ ಅಕ್ಕಪಕ್ಕ ಬೆಳೆದಿರುವ ಗಿಡಗಂಟಿಗಳ ಸ್ವಚ್ಛತೆಯನ್ನೂ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಭಾಳಷ್ಟು ದೊಡ್ಡ ಡ್ರೈನ್ಗಳು ಈಗಾಗಲೇ ಸ್ವಚ್ಛತಾ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಆದರೆ ಈ ನಿರಂತರವಾಗಿ ಬೀಳ್ತಾ ಇರೋವಂಥ ಮಳೆ 22ರವರೆಗೂ ಇರುತ್ತಂತೆ. ಹಂಗಾಗಿ ಅಧ್ಯಕ್ಷರು JCB ಪುಟ್ತಿಮ್ನಹಳ್ಳಿಲಿ ಇತ್ತು ಇಷ್ಟು ದಿನ.
ಆ ಜೆ ಸಿ ಪಿನೂ ಕೂಡ ಕರೆಸಿ ಮತ್ತೊಂದು ಜೆ ಸಿ ಪಿ ಎಮ್ ಜಿ ರೋಡಲ್ಲಿ ಕೆಲಸ ಮಾಡ್ತಾಯಿದೆ, ಈ ಜೆ ಸಿ ಪಿ ಬಿ ಬಿ ರೋಡಲ್ಲಿ ಕೆಲಸ ಮಾಡ್ತಾಯಿದೆ. ಎಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಮೋಟರ್ ಡ್ರೈನ್ಸ್ ಇರುತ್ತೆ, ಅಲ್ಲಿ ಯಾವುದೋ ಗಿಡಗಂಟೆಗಳು ಬೆಳೆದಿರ್ತಾವೋ ಅವನ್ನೆಲ್ಲ ಸ್ವಚ್ಛ ಮಾಡೋವಂಥ ಕೆಲಸ ಈಗಾಗಲೇ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಸ್ವಚ್ಛತೆಯೇ ನಮ್ಮ ಮೊದಲ ಆದ್ಯತೆ. ಒಟ್ಟಿನಲ್ಲಿ ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗಿ ತಗ್ಗು ಪ್ರದೇಶದ ಜನರು ತೀವ್ರ ಸಂಕಷ್ಟ ಎದುರಿಸುವ ಜೊತೆಗೆ ನಗರಸಭೆಗೆ ಶಾಪ ಹಾಕುವ ಕಾಲ ಈ ಹಿಂದೆ ಇತ್ತು. ಇದೀಗ ನಗರಸಭೆಯ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರ ಹಿತ ಕಾಯುವ ಜಾಗೃತಿ ಕೈಗೊಳ್ಳುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಇವರ ಈ ಮುಂಜಾಗ್ರತಾ ಕ್ರಮಗಳು ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರವಾಗಿ ಮುಂದುವರಿಯಲಿ ಎಂದು ನಾಗರಿಕರು ಕೋರಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.